ನಾನು ನಿಮ್ಗೆ ಇವತ್ತು ಹೇಳ್ತಾ ಇರ್ತಕ್ಕಂಥ ರೆಸಿಪಿ ಸಬ್ಬಕ್ಕಿ ಸೊಪ್ಪಿನ ಸಾರು ಹಳ್ಳಿ ಸ್ಟೈಲಲ್ಲಿ. ಒಂದು ಕಟ್ ಸಬ್ಬಕ್ಕಿ ಸೊಪ್ಪನ್ನ ತೊಳೆದು ಹಚ್ಚಿಟ್ಕೊಂಡಿದ್ದೀನಿ. 100 ಗ್ರಾಮಷ್ಟು ಬೇಳೆನ ತೊಳೆದಿಟ್ಕೊಂಡಿದ್ದೀನಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಬೇಳೆ ಸ್ವಲ್ಪ ಮುಂಚಿತವಾಗಿ ಹಾಕಬೇಕು. ನೋಡಿ, ಈಗ ಬೇಳೆ ಕುದೀತಾ ಇದೆ. ಈಗ ಹಚ್ಚಿರ್ತಕ್ಕಂಥ ಸಬ್ಬಕ್ಕಿ ಸೊಪ್ಪನ್ನ ಇದರೊಳಗಡೆ ಹಾಕೋಣ. ಇದು ಬೇಯ್ತಾ ಇರಲಿ. ಬನ್ನಿ ಇಂಗ್ರೀಡಿಯೆಂಟ್ಸ್ ಏನು ಬೇಕು ಅಂತ ನೋಡೋಣ. ನೋಡಿ, ಹಚ್ಚಿಟ್ಟಿರ್ತಕ್ಕಂಥ ಸ್ವಲ್ಪ ಕಾಯಿ, ಒಂದು 50 ಗ್ರಾಮಷ್ಟು. ಹುರಿದಿಟ್ಟಿರ್ತಕ್ಕಂಥ ಜೀರಿಗೆ, 7 ರಿಂದ 8 ಹಸಿಮೆಣ್ಸಿಕಾಯಿ ಹುರಿದಿಟ್ಕೊಂಡಿರೋದು. ಹಸಿ ಬೆಳ್ಳುಳ್ಳಿ. ಇದು ಮೇಯ್ನ್ ಇಂಪಾರ್ಟೆಂಟು, ಬಾಂಡಿಲಿ ಸುಟ್ಟಿರ್ತಕ್ಕಂಥ ಈರುಳ್ಳಿ, ಹುರಿದಿರ್ತಕ್ಕಂಥ ಈರುಳ್ಳಿ, ಹಸಿ ಈರುಳ್ಳಿ ಒಗ್ಗರಣೆಗೆ. ಸ್ವಲ್ಪ ಕಡಲೆ ಬೀಜ ಮತ್ತು ಹುಣಸೆಹಣ್ಣ ನೀರು ಹಾಕಿ ತೊಳೆದ್ಬಿಟ್ಟು ಇಟ್ಕೊಂಡಿರಿ. ಈಗ ಮಸಾಲೆ ರುಬ್ಕೊಳ್ಳೋಣ. 7 ರಿಂದ 8 ಬೆಳ್ಳುಳ್ಳಿ, 8 ಹಸಿಮೆಣ್ಸಿಕಾಯಿ, ಹುರಿದು ಸುಟ್ಟಿರ್ತಕ್ಕಂಥ ಈರುಳ್ಳಿ, ಸ್ವಲ್ಪ ಕಡಲೆ ಬೀಜ, ಕಾಯಿ, 1.5 ಟೇಬಲ್ ಸ್ಪೂನಷ್ಟು ಜೀರಿಗೆ, ಸುಟ್ಟಿರ್ತಕ್ಕಂಥದ್ದು, ಇಟ್ಟಿರ್ತಕ್ಕಂಥದ್ದು ಹುಣಸೆ ಹುಳಿ ಇದರೊಳಗಡೆ ಹಾಕಿ. ಹಣ್ಣು ಬೇಡ, ಈ ಥರ ತರಿಯಾಗಿರಲಿ. ಕುದೀತಾ ಇದೆ, ಒಂದು 50% ಬಂದಿದೆ. ಈಗ ರುಚಿಗೆ ತಕ್ಕಷ್ಟು ಉಪ್ಪು, ನಾನು ಕಲ್ಲುಪ್ಪು ಹಾಕ್ತಾ ಇದ್ದೀನಿ. ನಿಮ್ಗೆ ಯಾವ್ದು ಬೇಕೋ ಅದು ಹಾಕ್ಕೋಬೋದು. ನೋಡಿ, ಈಗ ಬೇಳೆ ಬೆಂದಿದೆ. ಈಗ ಇದನ್ನು ಸಪ್ರೇಟ್ ಮಾಡ್ಕೊಳ್ಳೋಣ. ಅಂದರೆ ಬಸಿಯೋಣ. ನೀರು ಸಪ್ರೇಟು, ಕಾಳು ಸೊಪ್ಪು ಸಪ್ರೇಟ್ ಆಗಬೇಕು. ನೋಡಿ, ಈ ಥರ ಸೊಪ್ಪು ನೀರು ಸಪ್ರೇಟ್ ಮಾಡ್ಕೊಳ್ಳಿ. ಈಗ ಅದೇ ಕುಕ್ಕರಲ್ಲಿ ಸಾಂಬಾರಿಗೆ ಒಗ್ಗರಣೆ ಕೊಡೋಣ. ಅಷ್ಟು ಎಣ್ಣೆ ಹಾಕ್ತಾ ಇದ್ದೀನಿ. ಸ್ವಲ್ಪ ಸಾಸಿವೆ, ಸ್ವಲ್ಪ ಕರಿಬೇವಿನ ಸೊಪ್ಪು, ಈರುಳ್ಳಿ ಜಾಸ್ತಿ ಹಾಕಬೇಡಿ. 2 ರಿಂದ 3 ಪೀಸ್, 4 ರಿಂದ 5 ಪೀಸ್ ಚಿಕ್ಕದು. ನೋಡಿ, ಈಗ ಒಗ್ಗರಣೆ ಬ್ರೌನ್ ಕಲರ್ಗೆ ಬಂದಿದೆ. ಮಸಾಲೆ ಹಾಕ್ತಾ ಇದ್ದೀನಿ. ಈ ಮಸಾಲೆ ಒಳಗಡೆ ಬಸ್ತಿರ್ತಕ್ಕಂಥ ನೀರನ್ನ ಹಾಕ್ತಾ ಇದ್ದೀನಿ. ನೀರು ಹಾಕಿದ ತಕ್ಷಣ ನೀವು ಸ್ಟವ್ನ ಆಫ್ ಮಾಡಿಬಿಡಿ. ಸಾಲ್ಟ್ ಒಂದು ಕರೆಕ್ಟಾಗಿದೆಯಾ ಇಲ್ವೋ ಅಂತ ಚೆಕ್ ಮಾಡ್ಕೊಳ್ಳಿ. ಮಿಕ್ಕಿದೆಲ್ಲ ಕರೆಕ್ಟಾಗಿದೆ. ಏನು ಅಳತೆ ಕೊಟ್ಟಿದ್ದೀನೋ ಅದೇ ಅಳತೆ ಪ್ರಕಾರ 1 ಕಟ್ ಸೊಪ್ಪಿಗೆ ಯೂಸ್ ಮಾಡಿ. ಬನ್ನಿ ಈಗ ಸೊಪ್ಪಿಗೆ ಒಗ್ಗರಣೆ ಕೊಡೋಣ. 1 ಟೇಬಲ್ ಸ್ಪೂನಷ್ಟು ಎಣ್ಣೆ, ಸ್ವಲ್ಪ ಸಾಸಿವೆ, ಸ್ವಲ್ಪ ಕರಿಬೇವಿನ ಸೊಪ್ಪು, ಸ್ವಲ್ಪ ಈರುಳ್ಳಿ, ಹಚ್ಚಿರ್ತಕ್ಕಂಥ 2 ಹಸಿಮೆಣಸಿನಕಾಯಿ. ಈಗ ನಾವು ಬಸ್ತಿರ್ತಕ್ಕಂಥ ಸೊಪ್ಪು, ಸ್ವಲ್ಪ ತುರಿದಿರ್ತಕ್ಕಂಥ ಕಾಯಿ, ಸ್ವಲ್ಪ ಕಡಲೆ ಬೀಜದ ಪುಡಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸಾರು ಸೊಪ್ಪು ಒಗ್ಗರಣೆ ಮುದ್ದೆಗೆ ಅನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಹಳ್ಳಿ ಸ್ಟೈಲ್ ರೆಸಿಪಿ. ನೀವು ಒಂದು ಸಲ ಟ್ರೈ ಮಾಡಿ, ಚೆನ್ನಾಗಿ ಬರುತ್ತೆ. ದಯವಿಟ್ಟು ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.